ಏನಾಗ್ತಾ ಇದೆ, ಜನರಿಗೆ ವೋಟರ್ ಸ್ಲಿಪ್ ತೊಗೊಂಡು ಬಂದಿಲ್ಲ ಅಂದರೆ ವೋಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಸಂಶಯ ಬರ್ತದೆ. ಅದು ದಯವಿಟ್ಟು ಬರಬಾರ್ದು. ವೋಟರ್ ಸ್ಲಿಪ್ ಮಾಹಿತಿಗಾಗಿ ಅಷ್ಟೇ ಇರ್ತದೆ. ಆ ಮಾಹಿತಿಗಾಗಿ ಅಂದರೆ ಅದರಲ್ಲಿ ಸೀರಿಯಲ್ ನಂಬರ್ ಯಾವುದು, ಪಾರ್ಟ್ ನಂಬರ್ ಯಾವುದು, ಅದೇ ಚೆಕ್ ಮಾಡೋಕ್ಕೆ ಇರ್ತದೆ. ಅವರು ವೋಟರ್ ಸ್ಲಿಪ್ ತೊಗೊಂಡು ಬಂದಿಲ್ಲನೂ ಕೂಡ ಅವರು ವೋಟ್ ಮಾಡ್ಬೋದು. ಅವರು 14 ಡಾಕ್ಯುಮೆಂಟ್ಸ್ ಇದೆ ನಮ್ಮ ಕಡೆ. ಆ 14 ಡಾಕ್ಯುಮೆಂಟ್ಸ್ ನಾನು ಒಂದ್ಸಲ ಹೇಳ್ಬಿಡ್ತೀನಿ, ತಮ್ಮ ಎಲ್ಲರಿಗೆ ಮಾಹಿತಿಗಾಗಿನೂ ಹೇಳ್ಬಿಡ್ತೀನಿ. ವೋಟರ್ ID ಕಾರ್ಡ್ ಅಂದರೆ ಎಪಿಕ್ ಕಾರ್ಡ್ ನಮ್ಮದು ಯಾವುದು ಇರ್ತದೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, UDID ಯುನೀಕ್ ಡಿಸೇಬಿಲಿಟಿ ಕಾರ್ಡ್, ಸರ್ವಿಸ್ ಐಡೆಂಟಿಟಿ ಕಾರ್ಡ್, ಪಾಸ್ಬುಕ್ ವಿತ್ ಫೋಟೋ ಬೈ ಬ್ಯಾಂಕ್ ಆ್ಯಂಡ್ ಪೋಸ್ಟ್ ಆಫೀಸ್ ಅಂತ, ಹೆಲ್ತ್ ಇನ್ಶೂರೆನ್ಸ್ ಸ್ಮಾರ್ಟ್ ಕಾರ್ಡ್ ಒಂದು ಮಿನಿಸ್ಟ್ರಿ ಆಫ್ ಲೇಬರಿಂದ ಕೊಡ್ತಾರೆ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಸ್ಮಾರ್ಟ್ ಕಾರ್ಡ್ ಇಶ್ಯೂಡ್ ಬೈ RJ ಅಂಡರ್ NPR, ಪೆನ್ಷನ್ ಡಾಕ್ಯುಮೆಂಟ್, ಆಫಿಷಿಯಲ್ ಐಡೆಂಟಿಟಿ ಕಾರ್ಡ್ ಇಶ್ಯೂಡ್ ಟು MLAs, MPs ಆ್ಯಂಡ್ MLCs ಮತ್ತು ನರೇಗಾ ಜಾಬ್ ಕಾರ್ಡ್. ಈ 14 ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಅವ್ರ ಕಡೆ ಇದ್ದರೆ ಅವರು ವೋಟ್ ಮಾಡ್ಬೋದು. ಅದರಲ್ಲಿ ಯಾರಾದರೂ ಅವರಿಗೆ ಇಲ್ಲ ನಿಮಗೆ ನೀವು ಇದು ತೊಗೊಂಡು ಬಂದಿಲ್ಲ, ಎಪಿಕ್ ಕಾರ್ಡ್ ತೊಗೊಂಡು ಬಂದಿಲ್ಲ, ಇಲ್ಲಾಂದರೆ ನಮಗೆ ವೋಟರ್ ಸ್ಲಿಪ್ ತೊಗೊಂಡು ಬಂದಿಲ್ಲ ಅಂದರೆ ಹೇಳಿದರೆ ಅದು ತಪ್ಪಿದೆ. ದಯವಿಟ್ಟು ಅದರ ಬಗ್ಗೆ ತಾವು ಮಾಹಿತಿ ತಿಳ್ಕೊಬೇಕಾಗ್ತದೆ. ಎಲ್ಲ ನಾಗರಿಕರೇ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದು ಇದರಲ್ಲಿ ಡಾಕ್ಯುಮೆಂಟ್ಸ್ ಒಂದೇ ಡಾಕ್ಯುಮೆಂಟ್ ತಾವು ತೊಗೊಂಡು ಬಂದಿದೆ ತಮಗೆ ಮತ ಚಲಾಯಿಸಲಿಕ್ಕೆ ಅಧಿಕಾರ ಇದೆ. ಅದರ ಜೊತೆಗೆ ತಮಗೆ ಪೋಲಿಂಗ್ ಸ್ಟೇಷನ್ಗೆ ಲೊಕೇಶನ್ ಅಲ್ಲಿ ಮಾಹಿತಿ ಏನಾದರೂ ಬೇಕಿದ್ರೆ ತಾವು voters.eci.government.in ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬೋದು. ಅದರ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಇದೆ 1950, ಅದರಲ್ಲಿ ತಾವು ಕಾಲ್ ಮಾಡ್ಬೋದು. ಅದರ ಜೊತೆಗೆ ವೋಟರ್ ಹೆಲ್ಪ್ಲೈನ್ನೂ ಆ್ಯಪ್ ಇದೆ, ಆ VHA ಆ್ಯಪ್ ಅಂತ ನಾವು ಹೇಳ್ತೀವಿ. ಅದು ಆ್ಯಪಲ್ಲಿನೂ ತಾವು ಕೂಡ ತಮ್ಮ ವೋಟರ್ ಎಲ್ಲಿ ತಾವು ಪೋಲಿಂಗ್ ಸ್ಟೇಷನ್ ಇದೆ ಅಲ್ಲಿ ಚೆಕ್ ಮಾಡ್ಬೋದು.